ಪ್ಯಾರಡೈಸ್ ಪ್ರಾಜೆಕ್ಟ್ನ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳ್ಕೊಂಡ್ವಲ್ಲ. ಇನ್ನು ಆಗಲೇ ನಂದಗೋಪಾಲ್ ಅವರು ಹೇಳ್ತಾ ಇದ್ರು ವಾಸ್ತುವಿನ ವಿಚಾರದಲ್ಲೂ ಕೂಡ ಯೋಗ್ಯವಾದಂತಹ ಪ್ರದೇಶ ಅಂತ. ಅಫ್ಕೋರ್ಸ್ ಪ್ರಕೃತಿಯ ಮಡಿಲಲ್ಲಿದೆ ಈ ಪ್ರದೇಶ. ಹಾಗಾದ್ರೆ ವಾಸ್ತುವಿನ ಬಗ್ಗೆ ಏನು ಹೇಳ್ತಾರೆ ಗುರುಗಳು, ಬನ್ನಿ ಕೇಳ್ಕೊಂಬರೋಣ. Transcity Developers, transforming your dreams to reality. Royal Paradise. Royal Paradise. This project is near Chikballapur DC office. It's a premium residential township close to 10,000 acres, IT, SEZ and the financial city which is coming up. Transcity Developers Royal Paradise is another new venture. Of course, this piece of land has been thoroughly examined by the Vastu experts, that including me. Of course, I have gone through every inch of this piece of land, including the soil test. It's one of the best piece of land for the residential layout. Wonderful piece of land. I'm sure the people will prosper very well in this piece of land. All the best. Near to Bangalore International Airport, near to IT, SEZ 10,000 acres, near to financial city, tree-lined avenue, street lights, parks and civic amenities, near to Nagarjuna Engineering College. Royal Paradise, gated community developed by Transcity Developers. ವಾಸ್ತು ವಿಚಾರದಲ್ಲೂ ಕೂಡ ಎಕ್ಸ್ಪರ್ಟ್ ಆಗಿರುವಂತಹ ಪ್ರದೇಶ ಅದು ನಂದಗೋಪಾಲ್ ಅವರೇ. ಆದರೆ ಇವತ್ತೆಲ್ಲರೂ ಕೂಡ ವರ್ಕೋಹಾಲಿಕ್. ಮನೆ ಕಟ್ಟೋದು ಅಥವಾ ಮನೆಗೆ ಬರೋದು ಯಾಕೆ ಅಂತ ಹೇಳಿದ್ರೆ ಒಂದು ನೆಮ್ಮದಿ ಶಾಂತಿ ಸಿಗಲಿ ಅನ್ನುವ ವಿಚಾರಕ್ಕೋಸ್ಕರ. ಅಂಥ ಸಂದರ್ಭದಲ್ಲಿ ಎಷ್ಟೇ ಫಾಸ್ಟ್ ಡೆವಲಪ್ಮೆಂಟ್ ಆಗ್ತಾ ಇದ್ರು ಕೂಡ ವಾಸ್ತುವನ್ನು ನಂಬ್ತಾರೆ ಜನ ಇವತ್ತಿಗೂ. ಸೊ ವಾಸ್ತು ವಿಚಾರದಲ್ಲೂ ಎಕ್ಸ್ಪರ್ಟ್ ಆಗಿದೆ ಆ ಪ್ಲೇಸ್. ಏನಂತೀರಿ, ಎಲ್ಲರೂ ಕೂಡ ವಾಸ್ತುನ ಗಮನಿಸ್ಕೊಂಡೇ ಬರ್ತಾರಾ ನಿಮ್ಮ ಹತ್ರ, ಹೇಗೆ ಅಂತ? ಸೊ ಈಗಿನ ಕರೆಂಟ್ ಟ್ರೆಂಡ್ ಹೇಗಿದೆ, ಎಸ್ಪೆಷಲಿ ಮೀಡಿಯಾ ಎಷ್ಟು ಸ್ಟ್ರಾಂಗ್ ಇದೆ ಅಂತ ನಿಮ್ಗೆ ಚೆನ್ನಾಗಿ ಗೊತ್ತಿದೆ. ಸೊ ನ್ಯಾಚುರಲಿ ದ ಇನ್ಫಾರ್ಮೇಷನ್ ಆನ್ ವಾಸ್ತು ಅಥವಾ ವಾಸ್ತು ಕಾಂಪ್ಲೈಂಟ್ ಇದೆಯಾ ಮತ್ತು ವಾಸ್ತು ಬಗ್ಗೆ ನಾಲೆಜು ಖಂಡಿತ ಬರ್ತಕ್ಕಂಥ ಕ್ಲೈಂಟ್ಸ್ಗೆ ನಾಲೆಜ್ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಆ್ಯಂಡ್ ಇಫ್ ನಾಟ್ 100%, ಅಟ್ಲೀಸ್ಟ್ 70 to 80% ಆಫ್ ದಿ ಕ್ಲೈಂಟ್ ಆಲ್ಸೋ ಲುಕ್ ಇನ್ ಟು ವಾಸ್ತು ಓರಿಯೆಂಟೇಷನ್ ಇನ್ ಎನಿ ಪ್ರಾಜೆಕ್ಟ್. ಸೊ ಜನರಲಿ ಈಗ ನೋಡೋದಾದರೆ ಡಿಮ್ಯಾಂಡ್ ಆಫ್ ಈಸ್ಟ್ ಫೇಸಿಂಗ್ಸ್ ಇರ್ಬೋದು ಅಥವಾ ನಾರ್ತ್ ಫೇಸಿಂಗ್ ಇರ್ಬೋದು. ಕಂಪೇರ್ಡ್ ಟು ಸೌತ್ ಆ್ಯಂಡ್ ವೆಸ್ಟ್ ಜನ ತೊಗೊಳ್ಳೋದೇ ಫಸ್ಟ್ ಚಾಯ್ಸ್ ಆಗಿ ಈಸ್ಟು ಮತ್ತು ನಾರ್ತ್ ಫೇಸಿಂಗ್. ಸೊ ಇದೆಲ್ಲ ವಾಸ್ತು ಸಬ್ಜೆಕ್ಟ್ ಆಗಿರೋದ್ರಿಂದ. ಆ್ಯಂಡ್ ಡೆಫಿನೆಟ್ಲಿ ವೆನ್ ವಿ ಆರ್ ಸ್ಟಾರ್ಟಿಂಗ್ ಎನಿ ಪ್ರಾಜೆಕ್ಟ್, ನಮ್ಮ ಪೂಜ್ಯ ಗುರುಗಳಾದಂಥ ದೇವಜ್ಞ ಸೌಮ್ಯಾಜಿ ಅವರ ಎಕ್ಸ್ಪರ್ಟ್ ಒಪಿನಿಯನ್ಸ್ ತೊಗೊಂಡಿದ್ದೀವಿ. ಆ್ಯಂಡ್ ಇಫ್ ದೇರ್ ಈಸ್ ಎನಿ ಕರೆಕ್ಷನ್ಸ್ ಏನಾದರೂ ಮಾಡಬೇಕು ಅಂತ ಹೇಳಿದ್ರು ಕೂಡ ಅಥವಾ ಏನೋ ಸಜೆಷನ್ಸ್ ಇಂಪ್ಲಿಮೆಂಟ್ ಮಾಡಬೇಕು ಅಂತ ಹೇಳಿದ್ರು ಕೂಡ ನಮ್ಮ ಪ್ರಾಜೆಕ್ಟ್ಸಲ್ಲಿ ಅದನ್ನೆಲ್ಲ ಇಂಪ್ಲಿಮೆಂಟೇಷನ್ಸ್ ಮಾಡ್ತೀವಿ. ಆ್ಯಂಡ್ ರಾಯಲ್ ಪ್ಯಾರಡೈಸ್ ಡೆಫಿನೆಟ್ಲಿ ಒನ್ ಆಫ್ ದಿ ಪ್ರಾಜೆಕ್ಟ್ ವಿಚ್ ಈಸ್ ವಾಸ್ತು ಕಂಪ್ಲೈನ್ಸ್ ಅಂತ ಹೇಳ್ಬೋದು. ಇಲ್ಲಿ ವಾಸ್ತು ಬಗ್ಗೆ ಫೋಕಸ್ ಇರ್ತಕ್ಕಂಥ ಗ್ರಾಹಕರಿಗೆ ಖಂಡಿತ ಒಂದು ಒಳ್ಳೆ ಇನ್ವೆಸ್ಟ್ಮೆಂಟ್ ಆಗುತ್ತೆ ಅಂತ ಹೇಳೋದ್ರಲ್ಲಿ ತಪ್ಪಿಲ್ಲ. ಅದ್ರ ಜೊತೆಗೆ ಬೆಂಗಳೂರಲ್ಲಿ ಕನ್ನಡಿಗರಿಗಿಂತ ಹೆಚ್ಚಾಗಿ ಕರ್ನಾಟಕ ಹೊರತುಪಡಿಸಿದ ಜನಗಳೇ ಜಾಸ್ತಿ ಇರೋದ್ರಿಂದ ಕೆಲವೊಂದು ಸಣ್ಣ ಪುಟ್ಟ ಡೌಟ್ಗಳಿರುತ್ತೆ. ನಾವು ಎಲ್ಲರೂ ಎಲ್ಲಿ ಬೇಕಾದರೂ ಸೈಟ್ ಮಾಡ್ಬೋದು ಆಗಿರುತ್ತೆ. ಆದರೂ ಕೂಡ ಕರ್ನಾಟಕದಲ್ಲದವರು ಅವರು ಏನಾದರೂ ಕಾಂಪ್ಲಿಕೇಶನ್ಸ್ ಇರುತ್ತೆ ಅವ್ರು ಏನಾದರೂ ಸೈಟನ್ನು ಇಲ್ಲಿ ತಗೊಳ್ಳುವಾಗ ಅಂತ. ಒಳ್ಳೆ ಪ್ರಶ್ನೆ ಕೇಳಿದ್ದೀರಿ. ನಾನು ಈ ಪ್ರಶ್ನೆಗೆ 2 ಉತ್ತರ ಹೇಳ್ತೀನಿ. ಸೊ ಬೇಸಿಕ್ಲಿ ನೋಡಿ, ಅಫ್ಕೋರ್ಸ್ ಬೆಂಗಳೂರು ಮತ್ತು ಬೆಂಗಳೂರು ಸುತ್ತಮುತ್ತ ಇರ್ತಕ್ಕಂಥ ಜಾಗಗಳಿಗೆ ಇನ್ವೆಸ್ಟ್ಮೆಂಟ್ ನಡೀತಾ ಇರೋದು ನಮ್ಮ ಒಂದು ಎಕ್ಸ್ಪೀರಿಯನ್ಸಲ್ಲಿ
ನಮ್ಮ ಜನಕ್ಕಿಂತ ಹೆಚ್ಚಾಗಿ ಹೊರಗಡೆಯವರು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಯಾಕೆ ಅಂದರೆ ಬೇಸಿಕ್ಲಿ ಹೊರಗಡೆಯಿಂದ ಬರ್ತಕ್ಕಂಥ ಜನಗಳು ಅದರ್ ದ್ಯಾನ್ ಬ್ಯಾಂಗ್ಳೂರ್ ಬಿಟ್ಟು ಬೇರೆ ನಮ್ಮ ಇಂಡಿಯಾದಲ್ಲಿ ಇರ್ತಕ್ಕಂಥ ಎಲ್ಲ ಸ್ಥಳಗಳನ್ನೂ ನೋಡಿರ್ತಾರೆ. ವ್ಯಾಲ್ಯೂ ಆಫ್ ಬ್ಯಾಂಗ್ಳೂರ್ ನಮಗಿನ್ನ ಹೆಚ್ಚಾಗಿ ಅವ್ರಿಗೆ ಚೆನ್ನಾಗಿ ಗೊತ್ತಿರುತ್ತೆ. ಒಂದು ವೆದರ್ ಇರ್ಬೋದು, ಇಲ್ಲಿ ಇರ್ತಕ್ಕಂಥ ಕಾಸ್ಮೋಪಾಲಿಟನ್ ಅಟ್ಮಾಸ್ಫಿಯರ್ ಇರ್ಬೋದು, ಆಮೇಲೆ ಇಲ್ಲಿ ದೊರಕ್ತಾ ಇರ್ತಕ್ಕಂಥ ನೇಚರ್ ಮಧ್ಯದಲ್ಲಿ ಇರ್ತಕ್ಕಂಥ ಪ್ರಾಜೆಕ್ಟ್ಸ್ ಆಗಿರ್ಬೋದು. ಸೊ ವ್ಯಾಲ್ಯೂ ಫಾರ್ ದಟ್ ಪರ್ಟಿಕ್ಯುಲರ್ ಪ್ರಾಪರ್ಟಿ ಈಸ್ ಅಸೆಸ್ಡ್ ಮೋರ್ ಬೈ ಔಟ್ಸೈಡರ್ ದ್ಯಾನ್ ಅಸ್. ಅಂದರೆ ನಮ್ಮಲ್ಲಿ ಒಂದು ಗಾದೆ ಇದೆಯಲ್ಲ, ಹಿತ್ತಲ್ ಗಿಡ ಮದ್ದಲ್ಲ ಅನ್ನೋಗೆ. ಜನರಲಿ ನಾವು ನೋಡಿರ್ತಕ್ಕಂಥ ಟ್ರೆಂಡು ಯೂಶಲಿ ಏನಾಗ್ತದೆ, ನಮ್ಮ ಲೋಕಲ್ ಪೀಪಲ್ಸ್ ಅಂತ ಏನು ಹೇಳ್ತೀವಿ, ಒಂದು ಮಾರ್ಕೆಟಲ್ಲಿ ಹೈಯೆಸ್ಟ್ ಡಿಮ್ಯಾಂಡ್ ಬರೋವರೆಗೂ ನಾವು ಆ ಕಡೆ ನೋಡಿರಲ್ಲ. ಒಂದು ಡಿಮ್ಯಾಂಡ್ ಬರ್ತಿದ್ದಾಗೆ ಮತ್ತೆ ನಾವು ಅದ್ರ ಕಡೆ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಹೋಗ್ತೀವಿ. ಬಟ್ ವೆರಾಸ್ ಸಮ್ ಆಫ್ ದಿ ಪೀಪಲ್ ದೇ ಡೂ ದಿ ಇನ್ವೆಸ್ಟ್ಮೆಂಟ್ ಮಚ್ ಅರ್ಲಿಯರ್ ದನ್ ಎನಿಬಡಿ, ಬಿಕಾಸ್ ಅವರು ಸುಮಾರು ಕಡೆ ನೋಡಿರೋದ್ರಿಂದ ಆ ಪರಿಸ್ಥಿತಿ ಉಂಟಾಗುತ್ತೆ. ಆ್ಯಂಡ್ ವಾಸ್ತು ಬಗ್ಗೆ ಹೇಳೋದಾದರೆ ಎಸ್ಪೆಷಲಿ ನಾರ್ತ್ ಇಂಡಿಯನ್ಸ್ ಅಥವಾ ಔಟ್ಸೈಡ್ ಕರ್ನಾಟಕ ಪೀಪಲ್ ಅಂತ ಹೇಳೋದಾದರೆ, ಐ ಥಿಂಕ್ ಮೋರ್ ಆರ್ ಲೆಸ್ ಸಬ್ಜೆಕ್ಟ್ ನಾಲೆಜ್ ಇರ್ಬೋದು ಅಥವಾ ಡಿಮ್ಯಾಂಡ್ ಇರ್ಬೋದು, ಎಲ್ಲರದ್ದು ಆಲ್ಮೋಸ್ಟ್ ಸಿಮಿಲಾರಿಟಿ ಇದೆ ಅಂತ ಹೇಳ್ಬೋದು. ಜೊತೆಗೆ ಇವಾಗ ಯಾರಾದರೂ ಕೂಡ ಮನೇಲಿ ಡಿಸ್ಕಸ್ ಮಾಡಬೇಕಾದ್ರೂ ಕೂಡ ಎಲ್ಲರ ಕನಸು ಒಂದು ಸೈಟು ಅಥವಾ ಒಂದು ಮನೆಯನ್ನು ಮಾಡ್ಕೊಂಡು ಒಂದು ಒಳ್ಳೆ ಮನೆಯನ್ನು ಕಟ್ಕೊಳ್ಳುವಂಥದ್ದು. ಇವತ್ತು ನಾವು ಇನ್ವೆಸ್ಟ್ ಮಾಡಿದ್ರೆ ಖಂಡಿತವಾಗ್ಲೂ ಏನೋ ಒಂದು ಸೈಟು ಅಂತ ತಗೋಬೋದೇನೋ ಇವತ್ತಿನ ಒಂದು ಮಧ್ಯಮ ವರ್ಗದ ಜನ. ಇನ್ನೊಂದು 5-6 ವರ್ಷ ಕಳೆದ್ರೆ ಖಂಡಿತ ಅದು ಕಷ್ಟ ಆಗುತ್ತೆ, ಅಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಏಕೆಂದರೆ ಎಲ್ಲ ಪ್ರೈಸ್ ಹೈಕ್ ಆಗ್ತಿದೆ, ಇವತ್ತಿನ ಜೀವನ ಶೈಲಿ ತುಂಬ ಬೇರೆ ವಿಭಿನ್ನ ರೀತಿ ಪಡ್ಕೊತಾ ಇದೆ. ಸೊ ಈಗ ಇನ್ವೆಸ್ಟ್ ಮಾಡೋದು ಎಷ್ಟು ಇಂಪಾರ್ಟೆಂಟ್? ಒಂದೇ ಮಾತಲ್ಲಿ ಹೇಳಬೇಕು ಅಂದರೆ, ಲ್ಯಾಂಡ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿರ್ತಕ್ಕಂಥ ಯಾವುದೇ ಒಂದು ಫ್ಯಾಕ್ಟ್ಸ್ನ ನೋಡಿದಾಗ, ಯಾವುದೇ ಒಂದು ಗ್ರಾಹಕರಿಗೆ ಭೂಮಿ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿದಾಗ ಅದಕ್ಕೆ ಲಾಸ್ ಅಂತ ಯಾವತ್ತೂ ಆಗಿಲ್ಲ. ನೀವು ಯಾವುದೇ ಹಿಸ್ಟ್ರಿ ಡೇಟಾ ತೊಗೊಂಡ್ರು ಅದ್ರಲ್ಲಿ ಪ್ರೂವ್ ಆಗುತ್ತೆ. ಕ್ವಶನ್ ಇಷ್ಟೇ, ನಾವು ಇವತ್ತು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಅಟ್ ಸರ್ಟನ್ ಪಾಯಿಂಟ್ ಆಫ್ ಟೈಮ್ ಏನು ನಮಗೆ ರಿಟರ್ನ್ ಸಿಗುತ್ತೆ. ಸೊ 1 year ಟೈಮ್ ಲೈನಲ್ಲಿ ಏನು ರಿಟರ್ನ್ ಸಿಗ್ಬೋದು ಅಥವಾ 2 years ಟೈಮ್ ಲೈನಲ್ಲಿ ಏನು ರಿಟರ್ನ್ ಸಿಗ್ಬೋದು, ಆ ಪ್ರಶ್ನೆ ಒಂದು ಸ್ಲೈಟ್ ವೇರಿಯೇಷನ್ಸ್ ಇರ್ತದೆ ಹೊರತು ಇನ್ವೆಸ್ಟ್ಮೆಂಟ್ ಮಾಡಿರ್ತಕ್ಕಂಥ ಲ್ಯಾಂಡ್ ಮೇಲೆ ಅಥವಾ ಭೂಮಿ ಮೇಲಾಗಲಿ ಯಾವುದೇ ಕಾರಣಕ್ಕೂ ದೇರ್ ಕೆನಾಟ್ ಬಿ ಎನಿ ಲಾಸ್ ಅಂತ ಹೇಳ್ಬೋದು. ಎಸ್ಪೆಷಲಿ ವೆನ್ ಯು ಆರ್ ಇನ್ವೆಸ್ಟಿಂಗ್ ಫಾರ್ ಕಂಪ್ಲೀಟ್ಲಿ ಕ್ಲಿಯರ್ ಕಟ್ ಟೈಟಲ್ಸ್ ಇರ್ತಕ್ಕಂಥ ಪ್ರಾಜೆಕ್ಟ್ಸ್ ಮೇಲೆ, ಅಂದರೆ DC ಕನ್ವರ್ಷನ್ಸ್ ಆಗಿರಬೇಕು, ಟೌನ್ ಪ್ಲಾನಿಂಗ್ ಅಪ್ರೂವಲ್ಸ್ ಇರಬೇಕು, ಬ್ಯಾಂಕ್ ಲೋನ್ಸ್ ಇರಬೇಕು. ಸೊ ಎಲ್ಲ ಈ ಎಲ್ಲ ಅಪ್ರೂವಲ್ಸಿಂದ ಕೂಡಿರ್ತಕ್ಕಂಥ ಪ್ರಾಜೆಕ್ಟ್ಸ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿದಾಗ ಖಂಡಿತ ಕಸ್ಟಮರ್ಸ್ಗೆ ಈಗ ನಮ್ಮಲ್ಲಿ ಇರ್ತಕ್ಕಂಥ ಪ್ರಾಜೆಕ್ಟ್ಸ್ಗಳನ್ನೇ ಉದಾಹರಣೆಗೆ ತೊಗೊಂಡಾಗ, ಫಾರ್ ಎಕ್ಸಾಂಪಲ್ ಆರ್ಕಿಡ್ ಪ್ಯಾರಡೈಸಲ್ಲಿ ಇನ್ ಎ ಸ್ಪ್ಯಾನ್ ಆಫ್ 2-2.5 yearsಲ್ಲಿ ಕ್ಲೈಂಟ್ಸ್ ಹ್ಯಾವ್ ಸೀನ್ 60-70% ರಿಟರ್ನ್. ಟ್ರಾನ್ಸ್ ಗಾರ್ಡನಿಯಾ ಅಂತಕ್ಕಂಥ ಪ್ರಾಜೆಕ್ಟಲ್ಲಿ ಆಲ್ಮೋಸ್ಟ್ 1-1.5 year ಸ್ಪ್ಯಾನ್ಸಲ್ಲಿ 40-45% ರಿಟರ್ನ್ಸ್ ಬಂದಿದೆ. ಸೊ ಹೀಗೆ ಹಲವಾರು ಪ್ರಾಜೆಕ್ಟ್ಸ್ ನೋಡ್ತಾ ಹೋದಾಗ ಒಂದು ಸಬ್ಸ್ಟಾನ್ಷಿಯಲ್ ಅಮೌಂಟ್ ಆಫ್ ರಿಟರ್ನ್ಸ್ ಖಂಡಿತ ನೋಡ್ಬೋದು. ಸೊ ಎನಿ ಐ ಮೀನ್ ದೇರ್ ಇಸ್ ನಥಿಂಗ್ ಕಾಲ್ಡ್ ಗುಡ್ ಟೈಮ್ ಇನ್ ರಿಯಲ್ ಎಸ್ಟೇಟ್ ಇನ್ವೆಸ್ಟ್ಮೆಂಟ್. ಎನಿ ಟೈಮ್ ಇಸ್ ಅ ಗುಡ್ ಟೈಮ್. ನೀವು ಮಾಡ್ತಾ ಇರ್ತಕ್ಕಂಥ ಇನ್ವೆಸ್ಟ್ಮೆಂಟ್ ಡೆಫಿನೆಟ್ಲಿ ಈ ಪೀರಿಯಡಲ್ಲಿ ಮಾಡಿದ್ರೆ ನ್ಯಾಚುರಲಿ ನಿಮಗೆ ಒಂದು 300 rupeesಲ್ಲಿ ಬರ್ತಕ್ಕಂಥ ಪ್ರಾಪರ್ಟಿ ನಿಮಗೆ ಇವತ್ತು ಲಭ್ಯ ಆಗ್ಬೋದು, ನಾಳೆ ಅದೇ ಪರ್ಟಿಕ್ಯುಲರ್ ಪ್ರಾಪರ್ಟಿ ನಿಮಗೆ 400-450 ಈ ಥರ ಟ್ರೆಂಡಲ್ಲಿ ಲಭ್ಯ ಆಗುತ್ತೆ. ನನಗನ್ಸೋ ಪ್ರಕಾರ ಈ ಭೂಮಿ ಬೆಲೆ ಯಾವತ್ತಿದ್ದು ವಯಸ್ಸಿದ್ದ ಹಾಗೆ ಅದು ಏರ್ತಾನೆ ಇರುತ್ತೆ, ಕಮ್ಮಿ ಅಂತೂ ಆಗೋದಿಲ್ಲ. ಹೌದು. ಸೊ ಫಾರ್ ಎನಿ ಐ ಮೀನ್ ಫಾರ್ ಆಸ್ ಯು ಸೆಡ್, ಭೂಮಿ ಮೇಲೆ ಆಗ್ತಕ್ಕಂಥದ್ದು ಆಲ್ವೇಸ್ ಅಪ್ರಿಸಿಯೇಷನ್. ಸೇ ಫಾರ್ ಎಕ್ಸಾಂಪಲ್ ಎಲೆಕ್ಟ್ರಾನಿಕ್ ಉಪಕರಣದ ಮೇಲೆ ಹಾಕುವಂಥದ್ದು ಡಿಪ್ರಿಸಿಯೇಷನ್ನೇ ಹೊತ್ತು ಅಪ್ರಿಸಿಯೇಷನ್ ಇಲ್ಲ. ಸೊ ವೆನ್ ಯು ಕಂಪೇರ್ ದಟ್ ಟು ಎನಿ ಕೈಂಡ್ ಆಫ್ ಇನ್ವೆಸ್ಟ್ಮೆಂಟ್ ಲೈಕ್ ಲ್ಯಾಂಡ್, ಡೆಫಿನೆಟ್ಲಿ ಅದು ಯಾವತ್ತಿದ್ದರೂ ಅಪ್ರಿಸಿಯೇಷನ್. ಓಕೆ. ಸೊ ವೀಕ್ಷಕರೇ, ನೀವು ಕಷ್ಟಪಟ್ಟು ದುಡಿದಂತಹ ಹಣಕ್ಕೆ ಇಲ್ಲಿ ರಾಯಲ್ ಪ್ಯಾರಡೈಸಲ್ಲಿ ನೀವೇನಾದರೂ ಹಣವನ್ನು ಇನ್ವೆಸ್ಟ್ ಮಾಡಿದ್ರೆ ಖಂಡಿತ ಅದಕ್ಕೆ ಮೋಸ ಇಲ್ಲ ಅನ್ನೋ ಮಾತನ್ನು ನಂದಗೋಪಾಲ್ ಅವರು ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಪ್ರಾಜೆಕ್ಟ್ ಬಗ್ಗೆ ನಾವು ಮಾತನಾಡೋದಾದರೆ ಟ್ರಾನ್ಸ್ ಗಾರ್ಡನಿಯಾ, ಅದ್ರ ಬಗ್ಗೆ ಒಂದು ಪ್ಯಾಕೇಜ್ ಇದೆ, ಬನ್ನಿ ನೋಡ್ಕೊಂಬರೋಣ. Transcity Developers, transforming your dreams to reality. Trans Gardenia, the luxury within your reach.
this trans gardenia developed by my dear friend Sri Nandagopal and associates. This is one of the decent place to stay, I'm sure. I'm talking, of course, based on the Vastu Shastra, which has been this group has been following my Vastu Shastra since its inception. This also as per Vastu norms. I'm sure Nandagopal, you will have the great success in this piece of land also. Wonderful. 15 minutes drive from Hebbal flyover. 6 kilometers from Yelahanka. Adjacent to State Highway, proposed 240 feet wide road. 15 minutes drive from Bangalore International Airport, near to BMS Engineering College. Nearest railway station, 1 kilometer to Rajhankunte. Adjacent to KITB industrial area, near to 360 feet wide peripheral ring road. Trans Gardenia, the luxury within your reach. ಎಸ್ ಟ್ರಾನ್ಸ್ ಗಾರ್ಡನಿಯ ಬಗ್ಗೆ ಪೂರ್ಣ ಮಾಹಿತಿಯನ್ನು ತಿಳ್ಕೊಂಡ್ರಲ್ಲ ವೀಕ್ಷಕರೇ. ನೀವು ಕೂಡ ಈ ಕಾರ್ಯಕ್ರಮಕ್ಕೆ ಕರೆ ಮಾಡಿ ನಿಮಗೆ ಯಾವುದೇ ಪ್ರಾಜೆಕ್ಟ್ನ ಬಗ್ಗೆ ಮಾಹಿತಿ ಬೇಕಿದ್ದಲ್ಲಿ ಖಂಡಿತವಾಗ್ಲೂ ನೀವು ತಿಳ್ಕೋಬಹುದು. ಯಾವುದೇ ರೀತಿಯ ಸಂಶಯಗಳಿದ್ದಲ್ಲಿ ಖಂಡಿತ ನೀವು ಪರಿಹರಿಸ್ಕೊಳ್ಬಹುದು. ಏಕೆಂದರೆ ಎಲ್ಲರ ಕನಸು ಒಂದು ಮನೆ ಅಥವಾ ಒಂದು ಸೈಟ್. ಸೊ ಟ್ರಾನ್ಸ್ ಗಾರ್ಡನಿಯ ಬಗ್ಗೆ ನಾವು ತಿಳ್ಕೊಳ್ಳೋದಾದ್ರೆ ಏನಂತೀರಿ, ಏನಿದರ ವಿಶೇಷತೆ, ಎಲ್ಲಿ ಲೊಕೇಟ್ ಆಗಿದೆ ಅಂತ? ನೋಡಿ, ಟ್ರಾನ್ಸ್ ಗಾರ್ಡನಿಯ ಈ ಪರ್ಟಿಕ್ಯುಲರ್ ಪ್ರಾಜೆಕ್ಟ್ ಬಂದು ನಮ್ಮ ಯಲಹಂಕ ಟು ದೊಡ್ಡಬಳ್ಳಾಪುರ ಸ್ಟೇಟ್ ಹೈವೇಲಿ ಬರುತ್ತೆ. ಸೊ ಇದು ಕಂಪ್ಲೀಟ್ಲಿ ಡೆವಲಪ್ ಆಗಿರ್ತಕ್ಕಂಥ ಪ್ರಾಪರ್ಟಿ ಆ್ಯಂಡ್ ಆಲ್ರೆಡಿ ನಿಮ್ಮ ಟಿ ವಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ. ಇಲ್ಲಿ ಪಾರ್ಕ್ಸ್ ಇರ್ಬೋದು, ಸ್ವಿಮ್ಮಿಂಗ್ ಪೂಲ್ ಇರ್ಬೋದು, ಅಥವಾ ಸ್ಪೋರ್ಟ್ಸ್ ಫೆಸಿಲಿಟೀಸ್ ಇರ್ತಕ್ಕಂಥ ಕ್ಲಬ್ ಹೌಸ್ ಇರ್ಬೋದು. ಸೊ ಎಲ್ಲ ಫೆಸಿಲಿಟೀಸಿಂದ ಕೂಡಿರ್ತಕ್ಕಂಥ ಪ್ರಾಜೆಕ್ಟು. ಇದು 1499 per square ಫೀಟಲ್ಲಿ ಸೇಲ್ ಮಾಡಿದ್ವಿ. ಇಲ್ಲಿ ಇನ್ನು ಕೆಲವು ಸೈಟ್ಸ್ಗಳು ಅವೈಲಬಿಲಿಟಿ ಇದೆ. ಇನ್ಫ್ಯಾಕ್ಟ್ ಇಲ್ಲಿ ಕೂಡಲೇ ನಿವೇಶನ ಕಟ್ಟಿ ನೆಲೆಸ್ತಕ್ಕಂಥ ಸ್ಥಳ ಅಂತ ಹೇಳ್ಬೋದು. ಇಂಡಿವಿಜುವಲ್ ಸೈಟ್ಸ್, ವಾಟರ್ ಕನೆಕ್ಷನ್ ಅಥವಾ ಎಲೆಕ್ಟ್ರಿಸಿಟಿ, ಕಂಪ್ಲೀಟ್ಲಿ ಆಸ್ಫಾಲ್ಟೇಷನ್ ಆಗಿರ್ತಕ್ಕಂಥ ಪ್ರಾಪರ್ಟಿ. ಸೊ ಇದು 1499 ಸೇಲ್ ಮಾಡಿದ್ವಿ. ಸೊ ದಿಸ್ ಈಸ್ ಒನ್ ಆಫ್ ದಿ ಪ್ರಾಜೆಕ್ಟ್ ವೇರ್ ಕಸ್ಟಮರ್ಸ್ ಕ್ಯಾನ್ ಇಮಿಡಿಯೇಟ್ಲಿ ಗೋ ಅಂಡ್ ಡೂ ದಿ ಕನ್ಸ್ಟ್ರಕ್ಷನ್ ಅಂತ ಹೇಳ್ಬೋದು. ಓಕೆ, ಈಗ ನಾವು ಎರಡು ಪ್ರಾಜೆಕ್ಟ್ ಬಗ್ಗೆ ಮಾತನಾಡ್ತಾ ಇದ್ವಲ್ಲ, ರಾಯಲ್ ಪ್ಯಾರಡೈಸ್ ಮತ್ತು ಟ್ರಾನ್ಸ್ ಗಾರ್ಡನಿಯಾ ಅನ್ನೋದ್ರ ಏನು ಡಿಫ್ರೆಂಟ್ ಅಂತ ಅನ್ಸುತ್ತೆ? ನೋಡಿ, ಐ ಮೀನ್ ಸ್ಲೈಟ್ಲಿ ಡಿಫ್ರೆಂಟ್ ಲೊಕೇಶನ್ ಅಂತ ಹೇಳ್ಬೋದು. ಒಂದು ಯಲಹಂಕ ಟು ದೊಡ್ಡಬಳ್ಳಾಪುರ ಸ್ಟೇಟ್ ಹೈವೇ, ಅಂದರೆ ಆಲ್ಮೋಸ್ಟ್ ಯಲಹಂಕ ಪೊಲೀಸ್ ಸ್ಟೇಷನಿಂದ ಅರೌಂಡ್ 6 to 7 kilometers ರೇಡಿಯಸಲ್ಲಿ ಬರ್ತಕ್ಕಂಥ ಪ್ರಾಜೆಕ್ಟು. ಇನ್ನೊಂದು ಬಂದು ಫುಟ್ ಆಫ್ ನಂದಿ ಹಿಲ್ಸ್ ಅಂತ ಹೇಳಿದೆ, ಅಂದರೆ ನಮ್ಮ ಬ್ಯಾಂಗ್ಳೂರ್ ಇಂಟರ್ನ್ಯಾಷನಲ್ ಏರ್ಪೋರ್ಟಿಂದ ಅರೌಂಡ್ 7 kilometers ಅಂತ ಹೇಳ್ಬೋದು. ಆ ಡಿಸ್ಟೆನ್ಸಲ್ಲಿ ಇರ್ತಕ್ಕಂಥ ಪ್ರಾಜೆಕ್ಟು. ಸೊ ಬೋತ್ ಹ್ಯಾವ್ ಗಾಟ್ಸ್ ಇಟ್ಸ್ ಓನ್ ಪಾಸಿಟಿವ್ ಪಾಯಿಂಟ್ಸ್ ಆ್ಯಂಡ್ ಅಟ್ ದ ಸೇಮ್ ಟೈಮ್ ಪ್ರೈಸ್ ಫ್ಯಾಕ್ಟರ್. ಸೊ ಒಂದು 849 per square feet ವಿಚ್ ಈಸ್ ರಾಯಲ್ ಪ್ಯಾರಡೈಸ್, ಆ್ಯಂಡ್ ಟ್ರಾನ್ಸ್ ಗಾರ್ಡನಿಯಾ ಬಂದು ನಿಮಗೆ 1499 per square feet. ಆ್ಯಂಡ್ ಎರಡೂ ಪ್ರಾಜೆಕ್ಟ್ಸಲ್ಲಿ ಬ್ಯಾಂಕ್ ಲೋನ್ ಸೌಲಭ್ಯ ಇದೆ. ಆ್ಯಂಡ್ ಡೆಫಿನೆಟ್ಲಿ ಕಸ್ಟಮರ್ಸ್ ಸೈಟ್ಸ್ ತೊಗೊಳ್ಳೋರಿಗೆ ಎಲ್ಲ ಅನುಕೂಲ ಮಾಡಿಕೊಡಲಾಗುತ್ತೆ, ಈವನ್ ಫಾರ್ ಕನ್ಸ್ಟ್ರಕ್ಷನ್ ಆಗಿರ್ಬೋದು ಅಥವಾ ಲೋನ್ ಪ್ರಾಸೆಸಿಂಗ್ ಇರ್ಬೋದು. ಸೊ ದೀಸ್ ಫೆಸಿಲಿಟೀಸ್ ವುಡ್ ಬಿ ಗಿವನ್ ಬೈ ಅಸ್. ನಿಮ್ಮ ಬಳಿ ಬರಬೇಕಾದ್ರೆ ಯಾವೆಲ್ಲ ಅರ್ಹತೆಗಳನ್ನು ಹೊಂದಿರಬೇಕಾಗತ್ತೆ, ಏನೆಲ್ಲ ಡಾಕ್ಯುಮೆಂಟ್ಸ್ನ ನಮ್ಮ ಜನರು ತರಬೇಕಾಗತ್ತೆ, ಯಾರಿಗೆ ಸೈಟ್ ಬೇಕು ಅವರು? See, site, anybody can own property with us, provided if they want to go for site visit ಏನಾದರೂ, ಬ್ಯಾಂಕ್ ಲೋನ್ಸ್ ಏನಾದರೂ ಪರ್ಸ್ಯೂ ಮಾಡಬೇಕು ಅಂದರೆ ಬ್ಯಾಂಕದ್ದು ಆಗಿರ್ತಕ್ಕಂಥ ಚೆಕ್ ಲಿಸ್ಟ್ ಇರುತ್ತೆ. ಸೊ ಆ ಚೆಕ್ ಲಿಸ್ಟ್ನ ಫುಲ್ಫಿಲ್ ಮಾಡಬೇಕಾಗತ್ತೆ. ಸೊ ನಮ್ಮ ಲೀಗಲ್ ಟೀಮ್ ಅದನ್ನು ಹೆಲ್ಪ್ ಮಾಡ್ತಾರೆ ನಮ್ಮ ಬರ್ತಕ್ಕಂಥ ಕ್ಲೈಂಟ್ಸ್ಗೆ. ಸೊ ಬೇಸ್ಡ್ ಆನ್ ದಟ್ ಇಟ್ ಕ್ಯಾನ್ ಬಿ ಪ್ರಾಸೆಸ್ ಆ್ಯಂಡ್ ಆಲ್ ದೀಸ್ ಫೆಸಿಲಿಟೀಸ್ ವುಡ್ ಬಿ ಗಿವನ್ ಅಟ್ ದೇರ್ ಡೋರ್ ಸ್ಟೆಪ್ ಅಂತ ಹೇಳ್ಬೋದು. ಓಕೆ, ಮತ್ತಷ್ಟು ಮಾತಾಡ್ತೀನಿ ನಿಮ್ಮ ಜೊತೆ. ಈಗೊಂದು ಬ್ರೇಕ್ ನಂತರ ಕನಸಿನ ಮನೆ ಪ್ರಾಪರ್ಟಿ ಶೋ ಕಾರ್ಯಕ್ರಮ ಮುಂದುವರಿಯುತ್ತೆ.